ಎಂತ ಹಂಗೆಂತ ನೋಡ್ತಾ ಇದ್ದೀರಿ? ಏನೋ ಮಾದಪ್ಪಜ್ಜ ಕಾರ್ ಡ್ರೈವರಿ ಕೆಲಸ ಮಾಡ್ತಾರೆ ಅಂತ ಲೆಕ್ಕ ಹಾಕಿದ್ದೀರಾ? ನಾನು ಡ್ರೈವರಿ ಇದನ್ನು ಕಲೀಲ ಅಂತ ಮಾಡಿದ್ರನ್ರಿ. ನಮ್ಮನೆ ಹೆಗ್ಗಿಡ್ತಿ ಹಂಗೆ ತಿಳ್ಕೊಂಡಿತ್ತು. ಕೊಲ್ತಿದ್ನಪ್ಪ, ಆವಾಗಲೇ ಕೊಲ್ತಿದ್ದೆ. ಇದು ನಮ್ಮ ದೊಡ್ಡಪ್ಪನ ಮಗಂದು. ಅವನು ತಗೊಂಡಿದ್ದ ಆವಾಗ ಅವನ್ನೇ ಕೊಲ್ಸಿದ್ದು. ಬೆಂಗಳೂರು ಪ್ಯಾಟಿಗೆಲ್ಲ ಹೋದ, ಇದನ್ನಲ್ಲೇ ಬದಿ ಒತ್ತಿದ್ದ. ಮೊನ್ನೆ ಬಂದನ ಕೈಲಿ ಎಲ್ಲ ಮಾತಾಡೋದ್ನಲ್ಲ, ಮಾರಯ್ಯ ಸುಮ್ಮನಲ್ಲಿ ಇಟ್ಟಿನಿ ತಗ ನೀನು ಅಂದ. ಹಂಗಾಗಿ ತಗೊಂಡೆ. ಎಗಿಡ್ತಾರೆ ನೋಡಿ ಈಗ ಕೂತಾರೆ ಹೆಂಗೆ. ಗಂಡ ಅಂದರೆ ಯಾತಕ್ಕೂ ಬೇಡ್ದಿದ್ದವ ಅಂತ ಲೆಕ್ಕ ಹಾಕಿದ್ರು. ನಾನು ಕೊಲ್ತಿದ್ದೆ ಬೇರೆ ಇದಕ್ಕೆ, ಕಾರೆಲ್ಲ ತಗೋಬೇಕು ಅಂತ ಮಾಡಿದ್ದೆ. ಅದಕ್ಕೆ ಸರಿಯಾಗಿ ಹುಡುಗಿ ಸಿಕ್ಕಿದ್ರೆ ಒಂದೇ ಆ ಪೈನ ಹತ್ರ ಆಟ ಮಾಡಿ ಒಂದು ಕಾರ್ ತೆಗಿಸ್ಕೋಬೇಕು ಅಂತ ಮಾಡಿದ್ದೆ. ಇದು ಬಂತು. ಇದೇನು ಕಾರ್ ಇರಲಿ, ಬರೀದೆ ಎಲ್ಲರೂ ಹೋಗೋಣ ಅಂದ್ರೆ ನನ್ನ ಜೊತೆಗೆ ಗೊತ್ತಿರಲ್ಲ. ಹಂಗಂಗೆ ನಾ ಕಾರ್ ತಗೊಳಕ್ಕೆ ಹೋಗ್ಲ. ಈಗ ಬಂದು ಕೂತದ್ ನೋಡಿ ಹೆಂಗೆ. ಹೋಗಿ ಬರೋಣ ಅಂತ ಸುಮಾರು ದಿವಸ ಆಗಿತ್ರಿ. ಪೇಟೆ ಕಡೆ ಹೋಗಿ ಬರೋಣ ಅಂತ ಜ್ಞಾನ ಮಾಡ್ತಾ ಇವತ್ತೇನಟ್ಟು ಸಲೀಸ್ ಬಂತು ಅಂತ ಮಾಡಿದ್ರ 108 ಪರ್ಸ್ನೆ. ಅಲ್ಲಿ ಮನೆ ಹತ್ರ ಎಲ್ಲ ಒಂದು ಸುತ್ತ ಹಾಕಿ ಬಂದ ಮೇಲೆ ಕೂತ್ಕೊಂಡು ಪೇಟೆಗೆ ಬಂದದೆ. ಇಲ್ದಿರ್ ಗೊತ್ತಿಲ್ಲ, ನೀವು ಬರೋದೇ ಇಲ್ಲ, ಕಾರು ಓಡ್ಸೋಕ್ಕೆ ಬರಲ್ಲ ಅಂತ ಕೂತದ್ದೆ ನೀವು ಹೇಳ್ತೀರಿ. ಯಾರಿದ ಕಾರ್ ತಗೋಬೇಕು ಅಂತ ಜ್ಞಾನ ಮಾಡಿದ್ದು ಯಾರಿಗಾಗಿ ಅಂತ ಗೊತ್ತಾ? ನಿಮ್ಮನ್ನು ಏನು ಮಾಡೋದು, ಇಲ್ಲೇ ಕೂತ್ಕೊಂಡತೆ. ಅದು ಸಮಯ ಇರ್ತೀರಾ ಇಲ್ಲ? ಪುಣಾತ್ಮ, ಇದಕ್ಕೆ ಹೇಳಿದ್ ನಾನು ಜೊತೆಗೆ ಬರಲ್ಲ, ನಿಮ್ಮನ್ನು ನಂಬಿಕೆ ಕೂರಂಗಿಲ್ಲ ಅಂತ. ಯಾರ ಹತ್ರ ಎಂತ ಮಾತಾಡ್ತಿದ್ದೀರದು? ಅತ್ಲಾಗೆ ಅಂತ ನೋಡ್ತಿದ್ದೀರಿ? ಹಾದಿ ನೋಡಿ ಓಡಿಸ್ಬಾರ್ದಾ? ಏನಿಲ್ಲದೆ ನೀವು ಪೊಕ್ಕು ಪೊಕ್ಕು ಅಂತಾರೆ ಮರ. ನೀವು ಸುಮ್ಮನೆ ರೋಡ್ ಕಡೆ ನೋಡಿ ಹೇಳ್ತೀನಿ. ಇಲ್ಲೇ ಮಾರತ್ತೆ. ನಿನ್ನ ಗಾನ ಮಾಡಿ ಕರ್ಕೊ ಬಂದ್ರು ಸಯ್ಯಲ್ಲ. ಅದಕ್ಕೆ ಯಾಕೆ ಎತೆ ಪಡ್ತೀನಿ ನೋಡೋಣ ಹೇಳ. ನನ್ನ ಮೇಲೆ ಅಷ್ಟು ನಂಬಿಕಿಲ್ಲ ನಿಂಗೆ. ಒಂದು ಪಕ್ಷ ಏನಾರು ಹೆಚ್ಚು ಕಮ್ಮಿ ಆಗದಾದ್ರೆ ಇಬ್ರು ಹೋಗೇ ಬಿಡೋಣತ್ಲಾಗಿ. ಯಾವ್ದ್ರಲ್ಲೊಂದೇನು ಒಳ್ತಾನೆ. ಅದು ಎಂತ ಮಾತಂತ ಆಡ್ತಿದ್ದೀರಿ? ಅದಕ್ಕೆ ಹೇಳೋದು ಸುಮ್ಮನೆ ಎಲ್ಲ ಇಬ್ರಿಬ್ರೆ ಹಿಂಗೆ ಹೋಗಬಾರ್ದು ಅಂತೇಳಿ. ಆ ಪುಳ್ಳಿಡ್ದು ಅಷ್ಟು ಹಠ ಮಾಡ್ದ. ಅವನು ಕರ್ಕೊ ಬಂದರೆ ಬರಬೇಕಿತ್ತು. ತಾಯಿ ಹಾಗೆ ಮಾಡ್ತೆ ಬೇಡ ಅಂತ. ಈಗ ಸುಮ್ಮನೆ ಇದು ಮಾಡಿ ಮರ. ಭಾಳ ದೂರೆಲ್ಲ ಹೋಗೋದು ಬೇಡ. ಬಿಡ್ದಲ್ಲ ಅಂತ ನಿಮ್ಮ ಭೋಗ ಕೇಸರಿ ಭಾತ್ ತಿನ್ಬೇಕು ಅಂತೀರಲ್ಲ, ಅಲ್ಲಿಗೆ ಹೋಗೊಂದು ಕೇಸರಿ ಭಾತ್ ತಗೊಂಡ್ರೆ ಸೈ. ಮತ್ತೆ ಎಂತ ಇದು ಮಾಡೋದು ಬೇಡ. ಹೆಂಗಾರು ಬಂದು ಮನೆ ಸೇರ್ಕೊಳ್ಳೋಣ ಮರ. ಒಳ್ಳೆ ಕತೆ ಆಯ್ತು. ಒಬ್ಬರಕ್ಕೊಂದ್ಸತಿ ಹೋಗಿದ್ದು ಬರೀ ಕೇಸರಿ ಭಾತ್ ತಿನ್ಕೊ ಬರೋಕ್ಕಾಗ್ತದ? ಎಂತಾರು ತಗೋಣ. ನೀನು ಒಂದು ಡಜನ್ ಬಾಳೆ ತಗ, ದುಡ್ಡು ಕೊಡ್ತೀನಿ ನಾನು. ತಗೋಬೋದು. ಒಂದೊಂದು ಜೊತೆ ಬಟ್ಟೆ ತಗೋಣ. ನಿನ್ನ ಕೈಲಿ ದುಡ್ಡು ಇಲ್ಲನ? ಅದೇ ದುಡ್ಡದೇ ಬಿಚ್ಚಲ್ಲ ಅಂತೀಯ. ಕೊಡ್ಸೋ, ಒಂದು ಜೊತೆ ಬಟ್ಟೆ ಕೊಡ್ಸೋ. ಅದು ದುಡ್ಡು ಇಟ್ಕೊಂಡು ಎಂತ ಮಾಡ್ತೀಯ? ಇದು ಸೊಸೆಗೂ ಮೊಮ್ಮಕ್ಕಳಿಗೂ ಆಗ್ತದೆ. ಅದ್ರ ಬದಲು ನಮಗೆ ಬೇಕಾಗಿದ್ದು ನಾವೇ ಯಾಕೆ ತಗೋಬಾರ್ದ? ನಂಗೂ ನೊಟ್ಟು ಮನೇಲಿ ಹೋಗಿದೆ. ಒಂದು ಪಟ್ಟೆ ಚೀಟಿನೂ ಆಗ್ಬೇಕು. ನೀವೊಂದು ಸೀರೆ ತಗ. ಏನು ಹುಟ್ಟವನೇ ಉಟ್ಕೊಂಡು ಹೋಗ್ತಿರ್ತೀಯ. ಸೊಸೆ ಕಾಣಬಾರ್ದ? ದಿನಕ್ಕೊಂದು ಜೊತೆ ಬಟ್ಟೆ ಹಾಕೊಂಡು ಹೋಗ್ತದೆ. ಆಗಲಿ ತಗೊಳ್ಳೋಣ. ಈಗ ಸುಮ್ಮನೆ ರೋಡ್ ಕಡೆ ನೋಡ್ತಾ ಇದು ಮಾಡಿ ಮಾರ. ಏನು ಭಾಳ ಸ್ಪೀಡ್ ಹೆಚ್ಚೇ ಆತೇನೋ ಒಂಚೂರು ನಿಧಾನನೇ ಹೋಗೋಣ. ಎಂತಕ್ಕೀಗ ಅರ್ಜೆಂಟ್ ಏನದೆ? ನಿಧಾನ ಹೋಗೋಣ. ಎಂತಾರ ಆಗಲಿ. ಭಾಳ ಒಂದು ಆಸೆ ಇತ್ತು ಹಿಂಗೆ ಜೊತೆಗೆ ಕುತ್ಕೊಂಡು ಹೋಗ್ಬೇಕು, ಗಣ್ಣೆ ಕಾರ್ ಓಡಿಸ್ಬೇಕು ಅಂತ. ಯಾರಿಗೆ ಆಸೆ ಇರಲ್ಲ? ನನಗೂ ಇತ್ತು. ಮುನ್ಸೊಳಗೆ ಇಟ್ಕೊಂಡಿದ್ದೆ. ಹೆಂಗೂ ಆಗಲ್ಲ ಮತ್ತೆ ಅಂತಕ್ಕೆ ಸುಮ್ಮನೆ ಅದನ್ನು ಹೇಳಬೇಕು ಅಂತ. ಒಂದು ಸಲ ಹೇಳಿದ್ರ ನೀವು?
ನಂಗೆ ಗೊತ್ತದೆ ಹಿಂಗೆ ಕಾರ್ ಓಡ್ಸೋಕ್ಕೆ, ಹಿಂಗೆ ದಡಪ್ಪನ ಮಗನ ಕಾರ್ ಅದೇ ಅಂತೇಳಿ. ಇಷ್ಟೊತ್ತಿಗೆ ನಾವು ಎಷ್ಟು ಕಡೆ ಎಲ್ಲ ಹೋಗ್ಬರ್ಬೋದಿತ್ತು. ಹುಡುಗರು ಸಣ್ಣ ಇರೋಷ್ಟೊತ್ತಿಗೆ ಹೋಗ್ಬರ್ಬೋದಿತ್ತು. ಹೌದಾ? ಇಲ್ಲದೆ ಈಗ ಇದು ಮಾಡ್ತಿದ್ದೀರಿ. ಎಂತ ಅವಾಗ ಅಂತ ಹೇಳ್ತಿದ್ರಲ್ಲ, ಎಂತ ಹೇಳಿದ್ರಿ? ಎಂತ ಹೇಳದ್ನೆ? ಬೇಕಾಗಿದ್ದೊಂದು ಆಲೈಸ್ಕಿಣಲ್ಲ. ಎಂತ ಹೇಳ್ದೆ ಈಗ ನಾನು? ನಿಂಗೆ ಆಸಿತ್ತು ಅಂತ ಹುನ್ಸೋಲ್ ನನ್ನ ಹತ್ರ ಹೇಳ್ಬೇಕೋ ಬೇಡ? ನನಗೂ ಮನ್ಸಿತ್ತಪ್ಪ, ಕರ್ಕೊಂಡು ಹೋಗ್ಬೇಕು ನಿನ್ನ ಕಾರಲ್ಲಿ ಕೂರಿಸ್ಕೊಂಡು ಅಂತ. ನೀ ಎಲ್ಲಿ ಬತ್ತಿದ್ದೆ? ಅಪಯ್ಯ ಇರೋಷ್ಟೊತ್ತಿಗೆ ಮನೆ ಮೆಟ್ಲು ಕೆಳಗಿಳಿತಿರ್ಲ. ಎಲ್ಲರೂ ಒಂದು ಗಣಪತಿ ಕೂರ್ಸಲಿಕ್ಕೆ ಹೋಗ್ಬರೋಣ ಅಂದ್ರೆ ಬತ್ತಿದ್ದೆ ನನ್ನ ಜೊತೆಯ? ಎಲ್ಲ ನಾನು ಅತ್ತೆಮ್ಮನ ಜೊತೆ ಹೋಗ್ತೀನಿ, ಮಾವನ ಜೊತೆ ಹೋಗ್ತೀನಿ ಅಂತಿದ್ದೆ. ಅದಕ್ಕೆ ನಾನು ಸಿಟ್ಕೊಂಡು ಹೇಳಲೇ ಇಲ್ಲ. ಹುಡುಗರು ಸಣ್ಣಕ್ಕಿರೋಷ್ಟೊತ್ತಿಗೆ ಹೋಗ್ಬೋದಿತ್ತು. ಆವಾಗ ನನಗೆ ಒಂಥರ ಬ್ಯಾಡಾಗಿ ಕಾಣ್ತಿತ್ತು. ಎಂಥರಾಗಲಿ ಈಗ್ಲಾರು ಒಂದು ಹೊಲ್ಟಿವಲ್ಲ, ಖುಷಿ ಪಡು ಅದಕ್ಕೆ. ಆಗಲಿ, ಅದಾಗಲಿ, ನಾನು ಅದನ್ನೇನಲ್ಲ ಅಂತ ಹೇಳ ಅಲ್ಲ. ನೀನು ಆ ಕಡೆ ತಿರ್ಕೊಂಡು ಹೇಳಿದ್ದು ನಂಗೆ ಕೇಳಲ್ಲ ಅಂತ ಮಾಡಿದ್ರ? ಯಾರಿಗಾಗಿ ಕಾರ್ ತಗೋಬೇಕು ಅಂತ ನೀವು ಜ್ಞಾನ ಮಾಡಿದ್ದ? ಈ ವಯಸ್ಸಿಗೂ ಅದನ್ನು ತಲೆಯಿಂದ ತೆಗೆದೇ ಹಾಕ್ಲ ನೀವಲ್ಲ. ಈ ಚಂದಕ್ಕೆ ನಾನು ನಿಮ್ಮ ಜೊತೆ ಬರ್ಬೇಕಾ? ಭಾರತಿ, ಇದು ಎಂತ ಹೆಂಗೆ ಮಾಡ್ತೀಯ ಮಾರತಿ? ಹೌದು, ಇದು ನಿಂಗೇನು ಗೊತ್ತಿಲ್ಲದೆ ಇದ್ದೇನಲ್ಲ. ಆವಾಗೇನು ಪ್ರಾಯದ ಹುಡುಗಲ್ಲನೇ ನಾನು. ಯಾರನ್ನು ಕಂಡ್ರೆ ಮದುವೆ ಆಗೋಣ ಅಂತ ಕಾಣೋದು. ಹಂಗಾಗಿ ಅದು ಈಗ ಅವ್ರ ಮನೇಲಿ ಇತ್ತಲ್ಲ ಸಾವಂತ್ರಿ, ನೋಡೋಕೆ ಗನಾಗಿತ್ತು. ಅಲ್ಲ, ನೀನು ಗನಾಗಿದ್ದೀಯಪ್ಪ. ಗನಾಗಿದ್ದಕ್ಕೆ ನಾ ಮದುವೆ ಆಗಿದ್ದು. ಅದೊಂಥರ ಅದು ಹೇಳಿದ್ನಲ್ಲ, ಪ್ರಾಯದಲ್ಲಿ ಹುಡುಗಾಟಿಗೆ ಅಲ್ಲನೇ ಅವಾಗ ಜ್ಞಾನ ಮಾಡಿದ್ದು. ಅದು ಸಾವುಕಾರ ಮನೆ ಹೇಳಲ್ಲ. ಈಗ ನಾನು ಕಾರ್ ಏನು ಮಾಡದೆ ಇದ್ರೆ ಅದು ಎಲ್ಲಿ ನಂಗೆ ಕೊಡ್ತಾರೆ ತಗೋಬೇಕು ಅಂತ ಮಾಡಿದ್ದೆ. ಫಸ್ಟಲ್ಲೇ ಜ್ಞಾನ ಮಾಡಿದ್ದು. ಹೌದು, ಅದು ಸಿಕ್ಲು ಮತ್ತೆ ಇನ್ನೊಂದು ಕಾರ್ ಒಂದು ಎಂತಕ್ಕೆ ಮತ್ತೊಂದು ಎಂತಕ್ಕೆ ಅಂತ. ಆಮೇಲೆ ಸಿಕ್ತಪ್ಪ ನಂಗುವ, ನೀನು ಕರ್ಕೊಂಡು ಹೋಗ್ಬೇಕು ಅಂತ ನೀನೇ ಗೊತ್ತಿರಲ್ಲ. ಈಗ ನೀ ಬಂತಲ್ಲ ಸತ್ಯ ರೀತಿಯಲ್ಲಿ ಹೇಳಿ ಈಗಲೇನು ಅದನ್ನೇ ಇದು ಮಾಡ್ತಿದ್ದೀನಿ ಅಂತ ತಿಳ್ಕೊಂಡ. ಹಂಗೇನಾರು ಇದ್ರೆ ನಿನ್ನ ಇಷ್ಟು ಇದು ಮಾಡಿ ಕರ್ಕೊಬೋತಿದ್ನ. ಸುಮ್ಮನಿರೋ, ಮುನ್ಸಿಗೆ ತಗೋಬೇಡ. ತೆಗಿಯತ್ಲೆ ಅದನ್ನು ಬಿಟ್ಟಾಕೋ. ನಿನ್ನ ಸೊಸೆ ಅಂತ ಹೇಳ್ತಾ ಇತ್ತಲ್ಲ, ಮಗನ ಕಳಿಸ್ಲೇ ಇಲ್ಲ ನೋಡು, ಹೊಡೆದ್ಲಾಗಸ್ ನೀ ಹೇಳ್ತೀಯಲ್ಲ. ಏನಿದ್ರು ಗಂಡಿಗೆ ಸಹಿ ಎಲ್ಲ ಇದನ್ನು ಓಡ್ಸೋಕೆ ಬರೋದು. ನಂಗೇನಾರು ಬರ್ತದನೋ? ಇನ್ನೊಂದು ದಿವ್ಸ ನೋಡು, ಹಿಂಗೆ ಎಲ್ಲಾರು ಇನ್ನೂ 4 ದಿವಸ ಬಿಟ್ಟು ಮತ್ತೆ ಹೊಲ್ಡನ ಎತ್ಲಗಾರು ಅವಾಗ ಬರ್ಬೇಕು ಬತ್ತೀನಿ ಅಂತ ಏನಾರು ಹೇಳ್ಬೇಕಲ್ಲ. ಅವಳನ್ನ ಕಾರ್ ಹತ್ತಕ್ಕೆ ಬಿಡಲ್ಲ. ನೋಡ್ಬೇಕಾರೆ ಯಾರನ್ನು ಬೇಕಾದ್ರೆ ಹಚ್ಚೇನು, ಆ ಪ್ರೇಮನ್ ಬೇಕಾದ್ರೆ ಕೂರ್ಸ್ಕೊಂಡು ಹೋಗ್ತೀನಿ, ಅದನ್ನು ಕೂರ್ಸ್ಕೊಂಡು ಹೋಗಲ್ಲ. ಅವೆಲ್ಲ ಮಾತು ಬೇಡ, ಮಾತು ತಟರ್ಸೋದೇನು ಬೇಡ. ನೀವು ಈಗಲೂ ನಿಮ್ಮ ಮನಸ್ಸಲ್ಲಿ ಸಾವಂತ್ರಿನೇ ಅದೆಯಾ? ಅದನ್ನೇ ಜ್ಞಾನ ಮಾಡ್ಕೊಂಡಿದ್ದೀರಿ ಅಲ್ಲನ್ರಿ? ಮತ್ತೆಂತಕ್ಕೆ ನನ್ನ ಇದ್ರೆ ನಾಟಕ ಮಾಡ್ಬೇಕಾ? ನೀನು ಹುಚ್ಚು ಹಾಳಾಗಿತ್ತು ಮತ್ತೆ ಅದನ್ನೇ ಹೇಳ್ತೀಯಲ್ಲ. ಎಲ್ಲೇ ನಾ ಎಲ್ಲ ಹಂಗಂತ ಹೇಳಿದ್ನೆ? ಆವಾಗ ಮಾಡಿದ್ದೆ ಅಂದಿದ್ದು. ನೀವು ನಮ್ಮ ಪಾರ್ವತಿ ಹೆಗ್ಗಡ್ತೇರ ಮುಂದೆ ಯಾರದಾರೆ? ನನ್ನ ಹಂಗೆ ಈಗ ಹಂಗೇನಿಲ್ಲ. ಹಂಗಿದ್ದಿದ್ರೆ ಈಗ ನೀನು ಕರ್ಕೊಬತ್ತಿದ್ ನಾನೇ. ಸುಮ್ಮನಿರೋ. ಅದೇನು ಸ್ವರ್ಗದಲ್ಲದೆ ಆದ್ರೆ ಸುದ್ದಿ ಅಂತಕ್ಕೆ ಸುಮ್ಮನೆ ಏನು ಮಾಡ್ತೀಯ? ಮುನ್ಸಲ್ಲ ಅದೇನೋ ಮುನ್ಸಲ್ಲ ಅದೇನೋ ಎಂತ ಮಾಡೋದು ಮುನ್ಸಲ್ಲ ಇಟ್ಕೊಂಡ? ಹಂಗೆ ನೀನು ಪ್ರಾಯದ ಹುಡುಗಿಯಾಗಿದ್ದಾಗ ಯಾವ ಹುಡುಗನ ಕಡೆನೂ ನೋಡಲೇ ಇಲ್ಲ ಮುನ್ಸಲ್ ಜ್ಞಾನ ಮಾಡ್ಲೇನೆ. ಇನ್ನು ಮದುವೆ ಎದುರು ಗಾನಾಗಿರ್ತದೆ ಅಂತ. ಒಳ್ತಾನೆ ಎಂತ ಮಾತಂತ ಆಡ್ತೀರಿ? ನಾನೇ ನಿಮ್ಮಂಗೆ ಅಂತ ಮಾಡಿದ್ರ? ನಮ್ಮ ಅಮ್ಮ ನಾನು ಸಿಗದೆ ಆಗ್ತಿತ್ತು. ಹಂಗೇನಾರು ಜ್ಞಾನ ಮಾಡಿದ್ರೆ ಗೊತ್ತಾನ? ಎಲ್ಲಿ ಮನೆಯಿಂದ ಬೈಲ್ಹಲ್ಟ್ ಗೊತ್ತಿತ್ತ? ಯಾರ ಹುಡುಗರ ಹಂಗೆ ಹಿಂಗೆ ಅಂತ ಇದು ಮಾಡೋಕ್ಕೆ. ಹಾಗೆಲ್ಲ ಜ್ಞಾನ ಮಾಡೋಳಾಗಿದ್ರೆ ನಿಮ್ಮನ್ನೆಂತಕ್ಕೆ ಒಬ್ಬ ನಿಮ್ಮ ಜೊತೆ ಇರ್ತಿದ್ದೆ. ಏನಪ್ಪ ಸುಳ್ಳು ಹೇಳ್ತೀಯ ಬಾದ್ ಹೇಳ್ತೀಯ?
ಹಂಗೆ ಎಲ್ಲಾರು ಈ ಗಣಪತಿ ಫಂಕ್ಷನ್ ಮರಿ ಜಾತ್ರೆಗೆಲ್ಲ ಹೋದ ಕಿರ್ಗಣ್ಣಲ್ಲಿ ಯಾರನ್ನ ನೋಡದೇ ಇದ್ದೀಯಾ? ಪಾಡ್ಪೋಚಿ ಅವನು ಹೇಳ್ಬೇಡ. ಹಂಗೆ ಸಾವಂತ್ರಿನೇ ನನ್ನ ಕಡೆ ನೋಡ್ತಿತ್ತು ಅವಾಗ ಗೊತ್ತನು, ನೀನು ನೋಡದೇ ಇದ್ದೀಯಾ? ಓ, ಇದು ಬೇರೆ ಹಿಂಗದೇನ? ಎಂತ ಇಬ್ರು ಮದುವೆ ಆಗ್ಬೇಕು ಅಂತಾನೆ ಒಬ್ರಿಗೊಬ್ರು ಮಾತಾಡ್ಕೊಂಡಿದ್ರಾ? ಇಲ್ಲೇ ಎಲ್ಲರೂ ಹೋಗೋಷ್ಟೊತ್ತಿಗೆ ಹಿಂಗೆ ನೋಡಿದ್ದು ಮಕ ನೋಡಿದ್ದು ಒಂದು ಬಿಟ್ರೆ ಎಲ್ಲಿ ಮಾತಾಡ್ತಿದ್ವಿ? ಹಿಂಗೆಲ್ಲ ಮಾತಾಡಿದ್ರೆ ಆಗಿ ಹೋಗಿತ್ತು. ಸುಮ್ಮನೆ ಇರ್ತೀಯ? ಮನ್ಸಿತ್ತು, ನಂಗೆ ಮನ್ಸಿದ್ದು ಹೌದು. ಅದಕ್ಕೂ ಎಲ್ಲ ಸ್ವಲ್ಪ ಮನ್ಸಿತ್ತೆ ಏನೋ. ಸಾವುಕಾರರು ಮನೆಯಲ್ಲ, ಪಕ್ಕನ ಮದುವೆ ಮಾಡಿದ್ರು. ನಾನು ಲಗ್ನ ಆಗೋದಕ್ಕಿಂತ 2 ವರ್ಷ ಮುಂಚೆನೇ ಅದ್ರ ಲಗ್ನ ಆಗಿದ್ದೆ. ಲಗ್ನ ಆಗೋ ಒಂದು ಬಾಲೆ ಆದಮೇಲೆ ನಾನು ಮದುವೆಗನ ಅಂತ ಮನ್ಸು ಮಾಡಿದ್ದು. ಓ, ಇಷ್ಟೆಲ್ಲ ಇತ್ತಾನ? ಹೋಗ್ಲಿ ಬಿಡಿ, ಈಗ ಸಾಕು. ನಾವು ಇಲ್ಲೇ ಇಳ್ಕೊಳ್ಳೋಣ. ನಂಗೆ ಒಂಥರ ಮನಸ್ಸೇ ಇಲ್ಲ ಮುಂದೆ ಹೋಗೋಕ್ಕೆ. ಇಲ್ಲೇ ಇಳ್ಕೊಳ್ಳೋಣ. ನಿಲ್ಲಿಸಿ ನೀವು ಹೇಳ್ತೇನೆ. ಕೂತ್ಗಡೆ ಒಟ್ಗಡೆ ಬಿಡಿ, ಏನು ನೋಡೋಣೀಗ. ಕೇಸರಿ ಭಾತ್ ಆಮೇಲೆ ಬಂದು ತಿನ್ನೋಣ. ಫಸ್ಟ್ ಈಗ ಜವಳಿ ಅಂಗಡಿಗೆ ಹೋಗ್ಕೊಳ್ಳೋಣ. ಎಂತೆಂತ ಬೇಕು ಎಲ್ಲ ತಗೊಂಡು ಆಮೇಲೆ ಬರೋಣ ಇಲ್ಲಿಗೆ. ಈಗ ಸುಮ್ಮನೆ ಕೂತ್ಕ. ಏನು ಸಿಟ್ಟು ಅಂದ್ರೆ ಮೂಗಿನ ತುದಿಯೇ ಅದೇ ಮತ್ತೆ. ಇಲ್ಲ, ನಾನು ಇಲ್ಲೇ ಇಳಿಯಳು ಅಂದ್ರೆ ಇಳಿಯಳು. ನಿಲ್ಲಿಸ್ತೀರಾ ಇಲ್ಲ ಕೆಳಗೆ ಹಾರ್ಲ ನಾನು ಹೇಳಿ? ತಾಡಿಯೇ ಅಂಕವ, ಇದೇನು ಬಂತು ಅಂತ ನೋಡ್ಲಿ. ತಾಡಿಯೇ. ಅಯ್ಯೋ ಭೂತ್ರ ಸ್ವಾಮಿ, ಇದನ್ನ ನಿಲ್ಸೋಕ್ಕೂ ಬರೋಲ್ಲ. ಏನು ಗೊತ್ತಿಸ್ತಾ ಇಲ್ಲಿ. ತಾಡಿಯೇ ಆಗೇ ಹೋತಲ್ಲ. ಪಾಪಣ್ಣ, ಏ ಪಾಪಣ್ಣ, ಅಯ್ಯೋ ಲೈಟ್ ಚೆಲ್ಲದೆ ಅಂತನೂ ಕಾಣಲ್ಲ. ಎಂತಕ್ಕೆ ಈ ಥರ ಕೂಗ್ತಾರೆ ಅಂತ ನೋಡೋದು. ಹೇಳ ಒಂಚೂರು ಇದಾಕ, ಲೈಟ್ ಹಾಕ. ನೀನು ಅಪ್ಪ ಎಂತಕ್ಕೆ ಒಂಥರ ಕೂಗ್ತಾ ಇದಾರಲ್ಲ. ಎದ್ದನ ಪಾಪಣ್ಣ?